ಇದೇ ಶಿವಾನಂದ ಪಾಟೀಲ್ ಅವರ ಕೆಲ ದಿನಗಳ ಹಿಂದಿನ ವಿಡಿಯೋ ನಾವೀಗೇನು ಗಮನಿಸ್ತಾ ಇದ್ವಿ. ಹಾಕಿ ಆ ವಿಡಿಯೋನೇ ಹಾಕಿ ಅದನ್ನ. ಕ್ಯಾಶ್ ಪಾರ್ಟಿ, ಕಾಲ್ ಕೆಳಗ್ ದುಡ್ಡು, ಪಕ್ಕದಲ್ಲಿ ದುಡ್ಡು, ಮೇಲ್ ದುಡ್ಡು, ಎಲ್ಲಾ ಕಡೆ ದುಡ್ಡು. ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಅದು ಒಂದೇ ಒಂದು ನೋಟು. ಅಲ್ಲಿರೋ ಒಂದೇ ಒಂದು ನೋಟನ್ನ ರೈತ ದುಡ್ಕೊಳ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ದಿನೇಶ್ ಸರ್? ಇವತ್ತಿನ ಪರಿಸ್ಥಿತಿ ನಾವು ನೋಡಕ್ ಹೋದ್ರೆ ಕಾಂಗ್ರೆಸ್ನಲ್ಲಿ ಸುಮಾರು 135 ಜನ ಶಾಸಕರಿದ್ದಾರೆ. ಅವ್ರಿಗೇನೋ MLAಗಳಿಗೂ ಬರ ಇಲ್ಲ. ಅಂತ ಬರ ಇಲ್ಲದೆ ಇರೋ ಟೈಮಲ್ಲಿ ಶಿವಾನಂದ ಪಾಟೀಲ್ರಂಥವ್ರನ್ನ ಸಚಿವ ಸಂಪುಟದಿಂದ ತೆಗಿಬೇಕು ಅಂತ ನಾನು ಮನವಿ ಮಾಡ್ತೀನಿ. ಯಾಕಂದ್ರೆ ಇವತ್ತು ಬರ ಬರಬೇಕು ಅಂತ ಕಾಯೋರು ಬರ ಬರಬೇಕು ಅಂತ ಬರ ಬರಬೇಕು ಅಂತ ಇವತ್ತು ಕಾಯ್ತಾ ಇರೋದು ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು. ಯಾಕಂದ್ರೆ ಬರದ ಯಾವುದೇ ಹಣ ಬಂದ್ರು ಫಸ್ಟ್ ಅವ್ರ ಖಾತೆಗಳಿಗೆ ಹೋಗುತ್ತೆ, ಅದರಿಂದ ಅವರು ಬೆನಿಫಿಟ್ ತಗೋತಾರೆ. ಇವತ್ತು ರಾಜ್ಯ ಏನಾಗಿದೆ ಅಂದ್ರೆ ಇಡೀ ಇಂಡಿಯಾದಲ್ಲೇ ಟಾಪ್ 2 ಸ್ಟೇಟಲ್ಲಿದೆ ರೈತರ ಸೂಸೈಡ್. ನಾವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಾಗ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಇವತ್ತು ರಾಜ್ಯಗಳಲ್ಲಿ ನಾವು ಸೂಸೈಡ್ ರೇಟಲ್ಲಿ ಹೈಯೆಸ್ಟ್ ಇದ್ದೀವಿ. ಇದುವರೆಗೆ ಬಂದಂಥ ಸರ್ಕಾರಗಳು ಯಾರು ರೈತರ ಪರವಾಗಿ ರೈತರಿಗೆ ಬೇಕಾದ ಕಾನೂನುಗಳು, ರೈತರಿಗೆ ಬೇಕಾದ ಒಂದು ವ್ಯವಸ್ಥೆಯನ್ನು ಕೊಡುವಲ್ಲಿ ಕಂಪ್ಲೀಟಾಗಿ ಫೇಲ್ಯೂರ್ ಆಗಿದ್ದಾರೆ. ಇವತ್ತು ದೇಶದಲ್ಲಿ ಪ್ರತಿ ಗಂಟೆಗೆ ಒಬ್ಬ ರೈತ ಸೂಸೈಡ್ ಮಾಡ್ಕೋತಾನೆ. ಇದಕ್ಕೆ ಕಾರಣ ನಾವು ತಿಳಿಯಕ್ಕೆ ಹೋದಾಗ ಅಕಾಲಿಕ ಮಳೆ, ಯಾರಿಗೂ ಸರಿಯಾದ ಟೈಮಲ್ಲಿ ಮಳೆ ಆಗಲ್ಲ, ಬೆಳೆ ಸಿಗಲ್ಲ. ಮತ್ತು ಇನ್ನೊಂದು ನೋಡೋದಾದರೆ ನಮ್ಮ ದೇಶದಲ್ಲಿ ಇನ್ನೊಂದು ಸಮಸ್ಯೆ ಏನಂದರೆ ಈ ಸೀಡ್ ಸೂಸೈಡ್ ಅಂತ ಕರಿತೀವಿ. ಈ ಸೀಡ್ ಸೂಸೈಡ್ ಅಂದರೆ ಏನಂದರೆ ಪ್ರತಿಯೊಬ್ಬ ಫಾರ್ಮರ್ಸ್ಗೆ ಏನು ಕೊಡ್ತಾ ಇದ್ದಾರೆ ಈ ಸೀಡ್ಸು ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಅವೆಲ್ಲ ಬೋಗಸ್ ಸೀಡ್ಸ್ ಆಗಿದ್ದಾವೆ. ಅವ್ರೇನು ಬಿತ್ತನೆ ಮಾಡ್ತಾರೆ ಅದು ವಾಪಸ್ ಅವ್ರಿಗೆ ಸಿಗ್ತಾ ಇಲ್ಲ. ಅಂದರೆ ಬೆಳೆಯೋ ಹಂತದಲ್ಲಿ, ಅಂದರೆ ನಾವು ಹೇಳ್ತೀವಿ ಯಾವುದೇ ಒಂದು ಗಿಡನ ಮೊಳಕೆಯಲ್ಲೇ ನೋಡು ಅಂತ, ಅಂದರೆ ಮೊಳಕೆನೇ ಹೇಳಲಿಲ್ಲ ಅಂದರೆ ಗಿಡ ಎಲ್ಲಿ ನೋಡೋಕ್ಕಾಗುತ್ತೆ? ಅಗ್ರಿಕಲ್ಚರ್ ಏನು ಮಾಡೋಕ್ಕಾಗತ್ತೆ? ಇದು ಪರಿಸ್ಥಿತಿ ಈ ದೇಶದಲ್ಲಿ ನಡೀತಾ ಇರೋದು. ಮತ್ತು ಈ ಒಂದು ಲಾಸ್ಟ್ ಒಂದು 3 ಮಂತ್ಸಲ್ಲಿ ತೊಗೊಂಡ್ರೆ ಈಗ ಆಲ್ರೆಡಿ 38-40 ಜನ ರಾಜ್ಯದಲ್ಲಿ ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಪ್ರಿಯಾಪಟ್ಟಣ ತಾಲೂಕಲ್ಲೇ ಜಾಸ್ತಿ ಹೈಯೆಸ್ಟ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕಮರ್ಷಿಯಲ್ ಬೆಳೆ ಅಂತಾನೆ ಬೆಳೀತಾರೆ, ಎಸ್ಪೆಷಲಿ ಹೊಗೆ ಸೊಪ್ಪು ಇಂಥದ್ದೆಲ್ಲ ಬಂದು ಅಂಥ ತಾಲೂಕುಗಳಲ್ಲೇ ಇವತ್ತು ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಅಂದರೆ ರೈತರು ಇವತ್ತು ಶೋಚನೀಯ ಕಥೆ. ಯಾಕಂದರೆ ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಇಂಥ ಸಮಯದಲ್ಲಿ ಒಬ್ಬ ಸಕ್ಕರೆ ಸಚಿವರಾಗಿ ಇವ್ರು ಏನು ಒಂದು ರೂಪಾಯಿ ಕೆಲಸ ಮಾಡಿಲ್ಲ. ಇವತ್ತು ಪಂಜಾಬಲ್ಲಿ ಒಬ್ಬ ರೈತ ಕಬ್ಬು ಬೆಳೆದ್ರೆ 3800ರಿಂದ 4100 ರೂಪಾಯಿ ಅವನ ಅಕೌಂಟ್ಗೆ ಒಂದು ವಾರದಲ್ಲಿ ಜಮೆ ಆಗುತ್ತೆ. ಬಟ್ ಇವರು ಸಕ್ಕರೆ ಸಚಿವರಾಗಿ ಇವತ್ತು ದಿನೇಶ್ ಅವರೇ, ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಯಾರಿದ್ದಾರೆ I.N.D.I ಅವರು, ಅವ್ರಿಗೆ ನೀವು ಹೇಳ್ತೀರಾ ನಿಮ್ಮ ಅಲ್ಲಿ ಅಧ್ಯಕ್ಷರಿಗೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಹೇಳ್ಬಿಟ್ಟು ಇವರಿಗೆ ರಿಸೈನ್ ಮಾಡಿ ಅಂತ ಹೇಳ್ತೀರಾ? ಇಲ್ಲ ಅಲಯನ್ಸ್ ಇಂದ ಆಚೆ ಬರ್ತೀರಾ? ಅಲಯನ್ಸ್ ಇಂದ ಆಚೆ ಬರ್ತೀರಾ? ಹೇಳಿ, ಅಲಯನ್ಸ್ ಇಂದ ಆಚೆ ಬರ್ತೀರಾ? ಅಲಯನ್ಸ್ ಇಂದ ಆಚೆ ಬರ್ತೀರಾ? ಹೇಳ್ತೀವಿ ಸ್ವಾಮಿ. ನೀವು ಅಲಯನ್ಸ್ ಇಂದ ಆಚೆ ಬರ್ತೀರಾ? ಅಲಯನ್ಸ್ ಇಂದ ಆಚೆ ಬರ್ತೀರಾ? ಅಲಯನ್ಸ್ ಇಂದ ಆಚೆ ಬರ್ತೀರಾ? ಈಗ ನಿಮ್ದು ಅಲಯನ್ಸ್ ಇಂದ ಆಚೆ ಬರ್ತೀರಾ? ಅಲಯನ್ಸ್ ಇಂದ ಆಚೆ ಬರ್ತೀರಾ? ವಂಶ ಪಾರಂಪರ್ಯ ಅಲಯನ್ಸ್ ಇಂದ ಆಚೆ ಬರ್ತೀರಾ? 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 ರೈತರಿಗೆ ಗೋಲಿಬಾರ್ ಮಾಡಿದ್ರಿ. ಇವತ್ತು ರೈತರ ಪರ ಏನ್ ಮಾತಾಡ್ತೀರಾ ನೀವು? ಗೋಲಿಬಾರ್ ಮಾಡಿದ್ಯಾರು? ಡಿಸಿಷನ್ ತಗೊಳಕ್ಕಾಗಲ್ಲ. ಪಾಪ ಅವ್ರಿಗೂ ಧರ್ಮ ಸಂಕಟ. ಅವ್ರಿಗೂ ಇಲ್ಲ. ದಿನೇಶ್ ಅವರೇ, ಅಶೋಕ್ ಸರ್, ಒಂದ್ ನಿಮಿಷ. ದಿನೇಶ್ ಅವರೇ, ಅಶೋಕ್ ಸರ್, ಇವತ್ತು ಕಾಂಗ್ರೆಸ್ನ ವಕ್ತಾರರು, ದಿನೇಶ್ ಸರ್ ಕೇಳಿಸ್ಕೊಳ್ಳಿ, ಕಾಂಗ್ರೆಸ್ನ ವಕ್ತಾರರು ಅಧಿಕೃತವಾಗಿ ಇವತ್ತು ನಮ್ಮ ಪ್ಯಾನೆಲ್ ಡಿಸ್ಕಷನ್ ಬಂದಿಲ್ಲ. ಹೇಗ್ ಸಮರ್ಥಿಸ್ಕೊಳ್ತಾರೆ ಪಾಪ? ಏನಂತ ಸಮರ್ಥಿಸ್ಕೊಳ್ತಾರೆ? ಅವ್ರ ಪಕ್ಷದ ಘನತೆವೆತ್ತ ಸಚಿವರು ಕೊಟ್ಟ ಹೇಳಿಕೆಯನ್ನ